ನಮ್ಮ ಒಳಗೆ ಇರೋ ಮನಸ್ಸನ್ನು ಸ್ವಚ್ಛ ಮಾಡೋದು. ಯಾರ ಸಲುವಾಗಿ, ಯಾರದರ ಸಲುವಾಗಿ ಅಲ್ಲ, ನಮ್ಮ ಸಲುವಾಗಿ ನಾವು ಸ್ವಚ್ಛ ಮಾಡೋದು. ನಮ್ಮ ಸಲುವಾಗಿ, ಯಾರ್ಯಾರೇ ತೋರಿಸೋದಕ್ಕಲ್ಲ, ನಮ್ಮ ಆನಂದಕ್ಕಾಗಿ ನಾವು ಸ್ವಚ್ಛ ಮಾಡೋದು. ಅದಕ್ಕಾಗಿ ಏನೇನು ಹೊಲಸಲ್ಲದ, ಯಾವುದು ನಮ್ಮ ಆನಂದದ ಬೆಳೆ ಬೆಳೆಯೋದದ ಅಲ್ಲ, ಲಿಂಗವೇ ಬೆಳೆ ಅಂದರೆ ದಿವ್ಯವಾದಂಥ ಶಾಂತಿಯ ಬೆಳೆ ಬೆಳೆಯೋದದ ಅಲ್ಲ, ಆ ಬೆಳೆಯೋದಕ್ಕೆ ಏನೇನು ಆತಂಕದ ಒಳಗೆ ಅದನ್ನು ನಾವು ತೆಗೆದು ಹಾಕೋದು. ಆವಾಗ ಭಕ್ತಿಯ ಬೆಳೆ ಬೆಳೀತದ. ಭಕ್ತಿಯೇ ಲಿಂಗ ಬೆಳೆ. ಆವಾಗ ಭಕ್ತಿ ಅನ್ನೋದು ಶುರುವಾಗ್ತದೆ. ಪರಮ ಪ್ರೇಮ ಅನ್ನೋದು ಶುರುವಾಗ್ತದೆ. ದಿವ್ಯ ಪ್ರೇಮ, ಅನುರಾಗ ಅದು ಹೀಗೆ ಫಲಫಲಿಸಿ ಬೆಳೀತದೆ, ವೃಕ್ಷವಾಗ್ತದೆ. ಅದಕ್ಕಾಗಿ ಸ್ವಚ್ಛ ಭೂಮಿ ಮಾಡೋದು. ಅದರೊಳಗೆ ಈ ಭಕ್ತಿ ಅಂತ ಏನದ, ಈ ಬೀಜ ಊರೋದು ದಿವ್ಯ ಭಕ್ತಿ. ಅದರ ಅರ್ಥ ಗೊತ್ತದ ನಿಮಗೆ? ದಿವ್ಯ ಭಕ್ತಿ ಅಂದರೆ ಈ ಜಗತ್ತನ್ನು ನೋಡಿ ಆನಂದ ಆಯಿತು ಅಂದರೆ ದಿವ್ಯ ಭಕ್ತಿ. ಇದು ದಿವ್ಯ ಅಂದರೆ ಯಾವುದು? ಜಗತ್ತು ದಿವ್ಯ, ಇದು ದೇವನದು. ಇಲ್ಲಿರುವ ಪ್ರತಿ ಕಣದೊಳಗೆ ದೇವನ ಅಸ್ತಿತ್ವ ಅದ. ಇದನ್ನು ನೋಡ್ತಾ ಸಂತೋಷ ಪಡೋದಲ್ಲ, ಅದು ಭಕ್ತಿ. ಎಂಥ ಭಕ್ತಿಯನ್ನು ನಮ್ಮ ಹೃದಯದಲ್ಲಿ ಊರೋದಕ್ಕಾಗಿ ಹೃದಯವನ್ನು ಸ್ವಚ್ಛ ಮಾಡಿಕೊಳ್ಳೋದದ. ಇಲ್ಲದೆ ಇದ್ದರೆ ಮೊದಲ ಸ್ವಲ್ಪ ಸಣ್ಣದಿರ್ತದೆ, ಅದಕ್ಕೆ ಕಮರಿ ಹೋಗ್ತದೆ. ಅದಕ್ಕೊಂದಿಷ್ಟು ಚಲೋ ರಕ್ಷಣೆ ಮಾಡಬೇಕು. ಗಿಡ ಮೊದಲು ಒಂದು ಈಟ ಇರ್ತದೆ, ನಾಶ ಆಗ್ತದೆ. ಸುಮ್ಮನೆ ಹಿಂಗೆ ಮುಟ್ಟಿದರೆ ನಾಶ ಆಗಿ ಹೋಗ್ತದೆ. ಮುಂದೆ ಬೆಳೆದು ವಿಸ್ತಾರ ಆಯಿತು ಅಂದರೆ ಯಾವುದಕ್ಕೂ ಅದು ಮಣಿಯೋದಿಲ್ಲದ, ಅಷ್ಟು ಗಟ್ಟಿಗೊಳ್ತದೆ. ಹಾಗೆ ಮೊದಲು ಹೀಗಿರೋದರಿಂದ ಭೂಮಿ ಹದ ಆಗಬೇಕು, ರಕ್ಷಣೆ ಆಗಬೇಕು, ಪೋಷಣೆ ಆಗಬೇಕು. ಅದಕ್ಕಾಗಿ ಏನು ಮಾಡಬೇಕೋ ಅದನ್ನು ಮಾಡಬೇಕು ಶಿಷ್ಯನೇ ಅಂತ ಗುರು, ಭಕ್ತಿ ಶಾಸ್ತ್ರಜ್ಞ ಗುರು ಹೇಳ್ತಾನೆ. ಇನ್ನು ಮೇಲೆ ಕೊನೆಗೆ ನಿನಗೆ ಹೇಳುತ್ತೇನೆ, ಸ್ವಚ್ಛ ಮಾಡು ಮೊದಲನೇದ್ದು. ಶಿಷ್ಯ ಕೇಳ್ದ, ಆಯಿತು ಇಷ್ಟೆಲ್ಲ ಹೇಳಿದರೆ ಕೊನೆಗೆ ಒಂದಿಷ್ಟು ಮಾತು ಹೇಳಿ ಅಂದರೆ ಸಾರವತ್ತಾಗಿ ಹೇಳಿ ಏನೇನು ಮಾಡಬೇಕು ಅಂತ ಕೇಳ್ದ. ಅದಕ್ಕೆ ಹೇಳಕ್ಕೆ ಶುರು ಮಾಡ್ಯಾರ. ಇನ್ನೊಂದು 4-5 ಸೂತ್ರದ. ಅದೇ ಅವರು ಹೇಳ್ತಾರೆ, ಮೊದಲು ಏನು ಮಾಡು, ಸ್ವಚ್ಛ ಆಗಲಿ, ಮನಸ್ಸು ಸ್ವಚ್ಛ ಆಯ್ತು ಅಂದರೆ ಏನು? ಮನುಷ್ಯನಾಗ ಇರಬಾರದ ಸಂಗತಿಗಳು ಇರಬಾರ್ದು. ಯಾವುದು ಇದ್ದರೆ ಸಮಾಧಾನ ಅನ್ನೋದು ಕೆಟ್ಟು ಹೋಗ್ತದೆ, ಅದನ್ನು ಇಟ್ಕೋಬಾರ್ದು. ಯಾವುದು ಅಲ್ಲಿ ಇದ್ದರೆ ಜೀವನದ ಸೊಬಗನಾಶ ಆಗ್ತದೆ, ಅದನ್ನು ಇಟ್ಕೋಬಾರ್ದು. ಯಾವುದು ಇದ್ದರೆ ನಮ್ಮ ಮಾನಸಿಕ ದಾರಿದ್ರ್ಯ ಹೆಚ್ಚಾಗ್ತದೆ, ಅದನ್ನು ಇಟ್ಕೋಬಾರ್ದು. ಅದನ್ನು ಅದನ್ನೆಲ್ಲ ತೆಗೆದು ಸ್ವಚ್ಛ ಮಾಡಬೇಕು. ಆದ್ದರಿಂದ ಹೇಳ್ದ ಗುರು ಹೇಳ್ತಾರೆ, ಇದನ್ನು ಮಾಡು. ಏನು ಮಾಡಬೇಕು ಅಂತ ಶಿಷ್ಯ ಪ್ರಶ್ನೆ ಕೇಳ್ತಾನೆ. ಅವಾಗ ಹೇಳ್ತಾರೆ, ಪರಿಪಾಲನೀಯಾನಿ, ಎಷ್ಟು ನೀನು ಪರಿಪಾಲನ ಮಾಡು, ಆವಾಗ ನಿನ್ನ ಭೂಮಿ ಹದಾಗ್ತದೆ. ಏನು? ಅಹಿಂಸಾ, ಸತ್ಯ, ಶೌಚ, ಆ ಬಳಿಕ ದಯಾ, ಆಸ್ತಿಕ್ಯಾದಿ ಚಾರಿತ್ರ್ಯಾಣಿ ಪರಿಪಾಲನೀಯಾನಿ. ಇವನ್ 4 ಸಂಗತಿಗಳನ್ನು ನೀನು ಮಾಡು, ನಿನ್ನ ಮನಸ್ಸು ಸ್ವಚ್ಛ
ಸ್ವಚ್ಛ ಆಗ್ತದೆ. ಆವಾಗ ಸ್ವಚ್ಛ ಆಗ್ತದೆ. ಬೇಕಲ್ಲ, ಏನರೇ ಬೆಳಿಬೇಕಾಗಿತ್ತು ಅಂದರೆ ಚಲೋ ಭೂಮಿ ಚಲೋ ಇರಬೇಕು. ಮನಸ್ಸನ್ನುವ ಭೂಮಿ ಚಲೋನೇ ಅದ, ಆದರೆ ಅದರಾಗ ಕಸ ಬೆಳೆದದ ಅಷ್ಟೆ. ಮತ್ತೇನೇನೋ ಬೆಳೆದೇವಿ. ಏನು ಬೆಳೆಯೋದರಿಂದ ನಮ್ಮ ಆನಂದ ಕೆಟ್ಟು ಹೋಗ್ತದೆ, ಅದನ್ನು ನಾವು ಬೆಳೆದೇವಿ. ಇಲ್ಲೇನು ಜಗತ್ತಿನಾಗ ತಾವು ನೋಡಿ ನಾವೆಲ್ಲ ಶಾಣ್ಯಾರೇ, ಆದರೆ ಇಲ್ಲಿ ಪೊಲೀಸ್ ಠಾಣೆಗಳದಾವ, ನ್ಯಾಯದ ಕೋರ್ಟ್ಗಳದಾವ. ಇಲ್ಲೇನು ಜಗಳ ಇಲ್ಲಾದ್ರೆ ನ್ಯಾಯ ಯಾಕಾಗ್ತದೆ? ಜಗಳ ಇಲ್ಲದ ಬಳಿಕ ಪೊಲೀಸರು ಯಾಕೆ ಬೇಕಾಗ್ತಾರೆ? ಹಾಗಿಲ್ಲ. ಮನುಕುಲ ಯಾವಾಗಲೂ ಒಂಥರ ಸಣ್ಣ ಪುಟ್ಟ ಸಂಗತಿಗಳಿಗಾಗಿ ಇಡೀ ಜೀವನದ ಸೊಬಗನ್ನು ನಾಶ ಮಾಡ್ತೇವೆ, ಹಂಗೆ ಜಗಳ ಮಾಡ್ತೇವೆ. ನಮಗೆ ಇದು ಮಹತ್ವದ್ದಾಗಲಿಲ್ಲ. ಒಂದಿಷ್ಟು ಸಂಗತಿಗಳು, ಸಣ್ಣ ಪುಟ್ಟ ಸಂಗತಿಗಳು ಭಾಳ ಮಹತ್ವದ್ದಾದು. ಆಗಿಲ್ಲೇನು, ಸುಮ್ಮನೆ ಸಣ್ಣದು ಒಂದಿಷ್ಟು 4 ದುಡ್ಡು ತರಲಿಲ್ಲ ಅಂತ ಪೆಟ್ರೋಲ್ ಹಾಕಿ ಉರಿ ಹಚ್ಚಿದ್ರು. ಇಲ್ಲೇ 4 ದುಡ್ಡೇ ದೊಡ್ಡದಾತೇ ವಿನಃ ವ್ಯಕ್ತಿಯಾಗಲಿ ಪ್ರೇಮವಾಗಲಿ ದೊಡ್ಡದಾಗಲಿಲ್ಲ. ಅಂದರೆ ಜೀವನಕ್ಕೆ ಎಷ್ಟು ಬೆಲೆ ಕೊಟ್ಟೇವಿ ಹೇಳಿ? ಎಲ್ಲಿದ ಬೆಲೆ? ಸುಮ್ಮನೆ ಹೋಗಲಿ, ನಿನ್ನ ಇದಕ್ಕೆ ಏನಾಗೋದು ಆಗಿ ಹೋಗಲಿ ಅಂತ. ಏನಾಗ್ತದೆ? ಏನಾಗೋದು? ಅಮಾರೇ ಬದುಕಲಿ, ಇಲ್ಲಿಕ್ಕೆ ನಾನರೇ ಬದುಕಲಿ, ಒಬ್ಬಂತೂ ಹೋಗಾಕಬೇಕು ಅಂತ. ಏನು ಹಿಂಗೆ ಮಾಡಿದ್ರೆ ಹೇಳಿ? ಇಂಥ ಭಾವನೆಗಳೇ ಮನುಷ್ಯನಾಗಿದ್ದರೆ ಪರಮ ಸಂತೋಷಿಯಾದೆ ಅಂತ ಒಕ್ಕಲಿಗ ಹೇಳ್ತಾನಲ್ಲ, ಅದು ಹೆಂಗೆ ಸಾಧ್ಯದ? ಒಕ್ಕಲಿಗನಿಗೆ ಒಂದು ವಿಶೇಷ ಏನದ ಅಂದರೆ, ಮಂದಿ ಕೂಡ ಇರೋದು ಕಡಿಮೆ. ಯಾವಾಗಲೂ ಗಿಡಗಳ ಕೂಡ, ಬೆಳೆ ಕೂಡ, ದನಗಳ ಕೂಡ, ಭೂಮಿ ಕೂಡ, ನೀರಿನ ಕೂಡ, ಎಲ್ಲ ಪಕ್ಷಿ ಅವುಗಳ ಕೂಡ ಅರ್ಥಾನಂತ ತಿಳ್ಕೊಂಡು ಮನಸ್ಸು ಸ್ವಚ್ಛದ. ನಮ್ಮ ಮನಸ್ಸು ಸ್ವಲ್ಪ ಮೇಲ ಹೊಲಸಾಗ್ತದೆ. ಎಲ್ಲರೇ ಏನರೇ ತರಕ್ಕೆ ಹೋದೇವಿ ಅಂದ್ರೆ ಅವಿಟ್ಟು ಹೊಲಸು ಮಾಡ್ತಾನೆ. ಯಾರಿಗಾರೆ ಭೇಟಿ ಆದ್ರೆ ಅವೊಂದೆರಡು ಹೊಲಸು ಒಗಿತಾನೆ. ಏನು ಎಲ್ಲ ಅದೇ ವಾತಾವರಣದಾಗಿರೋದ್ರಿಂದ ನಮಗೆ ಸ್ವಲ್ಪ ಕಷ್ಟದ. ಅವನು ಭೂಮಿ ಒಮ್ಮೆ ಹದ ಮಾಡಿದ್ರೆ ಮುಗೀತು. ನಮ್ಮದು ಭೂಮಿ ದಿನ ಹದ ಮಾಡಬೇಕಾಗ್ತದೆ. ಯಾಕೆ? ಭಾಳ ಬೀಳ್ತದೆ ಇದರಾಗ. ಎಷ್ಟು ಆರಾಮಿರ್ತಾನೆ, ಆನಂದವಾಗಿ ಹೊಂಟ್ರಿತಾನೆ. ಒಬ್ಬ್ಯಾವರೇ ಬಂದು ಒಂದು ತಲೆಯಾಗ ಹಾಕಿ ಹೋಗ್ತಾನೆ. ಮುಖ ಹಿಂಗೆ ಅಕ್ಕ, ಏನೋ ಆಗ್ಯದ ನಿನಗ, ಮುಖದ ಮೇಲೆ ಕಳಿನೇ ಇಲ್ಲಲ್ಲ ಅಂತಾನೆ. ಏನೂ ಆಗಿಲ್ಲ, ದಿವಸದಂಗೆ ಇರ್ತಾನೆ. ತೋರಿಸು, ಡಾಕ್ಟ್ರಿಗೆ ತೋರಿಸು, ಏನೂ ಆಗ್ಯದ ನಿನಗೆ. ಏನೇನೂ ಆಗಿದ್ದಿಲ್ಲ. ಮನೆಗೆ ಹೋದ, ಅದೇ ಭಾವದಾಗ ಕನ್ನಡಿ ನೋಡ್ದ, ಹಂಗೆ ಅನ್ನಿಸ್ತು. ಹೌದಲ್ಲ ಅನ್ನಿಸ್ತು. ಯಾಕೆ? ಹಂಗಾಗಿ ಬಂದಿದ್ದ. ಹಿಂಗೆ ಒಂದೊಂದು ಒಗೆದು ಬಿಟ್ರೆ ಮುಗಿದೋಯ್ತು. ಅವ ಹೇಳ್ದ, ಹಿಂಗಾಗಿತ್ತು ನಮ್ಮ ಗೆಳೆಯನಿಗೆ, ಇನ್ನೊಬ್ಬಗೆ ಹಿಂಗಾಗಿತ್ತು ನಮ್ಮ ಊರಾಗ, ಅವ ಪಾಪ ಮಾನ್ಯ ಆದ. ಇಷ್ಟ ಬಿತ್ತೋ ಒಳಗೆ ಏನೇನೂ ಆಗಿಲ್ಲ. ಆತ್ಮವಿಶ್ವಾಸದ ಕೊರತೆ. ನೀನು ಹೇಳ್ತಿ, ಹೋಗು, ನಾ ಆನಂದಾಗೆ ಅದೀನಿ, ನಾನು ಮಸ್ತ್ ಆಗದೀನಿ ಅಂತ ಹೇಳೋಕ್ಕಾಗಲಿಲ್ಲ. ಇದ್ರೂ ಇರಬೇಕು. ಇವು ಹೇಳ್ದಂಗೆ ನಮ್ಮದು ಬಹುತರ ಕೊನೆಗೆ ಬಂದದ, ಏನೋ ಆಗ್ಯದ. ಆಗೋದಿಲ್ಲ. ನೀನು ಬೇಗನೆ ಹೋಗು. ಎಲ್ಲಿಗೆ? ಮುಂಬೈದಾಗೂ ಇದು ಆಗೋದಿಲ್ಲ. ನೀನು ಪರದೇಶಕ್ಕೆ ಹೋಗಿ ಸುಧಾರಿಸ್ಕೊಂಡು ಬರಬೇಕಾಗತ್ತೆ.
ಅಲ್ಲಿ ಬಿಟ್ಟರೆ ಎಲ್ಲಿ ಇದು ಉಪಚಾರ ಆಗೋದಿಲ್ಲ. ಏನಾಗಿಲ್ಲ, ಎಲ್ಲ ಒಂದು ಹೊಲ ಮಾರಾಟ ಮಾಡಿ ಪರದೇಶಕ್ಕೆ ಹೋದ. ಅಲ್ಲಿ ಹೇಳಿದ್ರು ನಿನಗೇನೂ ಆಗಿಲ್ಲ ಅಂತ. ಮನೆಗೆ ಬಂದ, ಹೊಲ ಇಲ್ಲ. ಆಯಿತು, ಮತ್ತಾಯ್ತು. ಇನ್ನು ಹ್ಯಾಂಗೆ ಬದುಕೋದು ಅಂತ ಶುರು ಮಾಡ್ದ. ಅವ ಒಂದು ಒಗದದ್ದ ಅಷ್ಟೆ, ಒಗದು ತನ್ನ ಮನ್ಯಾಗ ಕೂತಿದ್ದ. ಇದೆಲ್ಲ ನಮ್ಮ ಮನಸ್ಸು. ಏನು ಮಾಡೋದದ? ಹಿಂಗೆಲ್ಲ ನಾವು ಬದುಕೋದಾದ್ರೆ ನಮ್ಮ ಜೀವನ ಹೆಂಗೆ ಸುಖಿ ಆಗ್ತದೆ? ಅದಕ್ಕೆ ಅವ ಹೇಳ್ತಾನೆ ಮುದ್ದಯ್ಯ, ಆತ್ಮವಿಶ್ವಾಸ, ವಿಶ್ವಾಸವೆಂಬ ಬಿತ್ತ ಬೆಳೆದು ನನ್ನ ಆರೋಗ್ಯ, ನನ್ನ ದೇಹ ಚೆನ್ನಾಗಿದೆ, ನನ್ನ ಮನಸ್ಸು ಚೆನ್ನಾಗಿದೆ, ನಾನು ಸ್ವಚ್ಛಾಗಿ ಇಟ್ಟುಕೋಬಲ್ಲೆ, ಇಲ್ಲೊಂದು ಅದ್ಭುತವಾದ ಆನಂದದ ಬೆಳೆ ಬೆಳಿಬಲ್ಲೆ, ಆ ಸಾಮರ್ಥ್ಯ ನನಗದ ಅನ್ನುವ ವಿಶ್ವಾಸವೇ ಬೇಕಲ್ಲ. ನಿಶ್ಚಿತವಾಗಿಯೂ ನಾನು ಆನಂದವನ್ನು ಅನುಭವಿಸ್ತೇನೆ ಅಂತ ಆತ್ಮವಿಶ್ವಾಸ ಬೇಕಲ್ಲ. ಅದರ ಕೊರತೆ ಆಯಿತು ಅಂದರೆ ಜೀವನ ಹಾಳಾಯಿತು. ಅದರ ಕೊರತೆ ಯಾವುದರಿಂದ ಆಗ್ತದಲ್ಲ ಅಂಥದನ್ನು ನಾವು ಮನಸ್ಸಿನಿಂದ ತೆಗೆದು ಹಾಕಬೇಕು. ಅದು ಸ್ವಚ್ಛ ಮಾಡೋ, ಸ್ವಚ್ಛ ಮಾಡೋ. ಒಳಗಿರುವ ಭೂಮಿಯನ್ನು ಸ್ವಚ್ಛ ಮಾಡೋದು. ಹೊರಗಿರುವ ಭೂಮಿ ಸ್ವಚ್ಛ ಮಾಡೋಕ್ಕೆ ಯಾರೇ ಸಹಾಯ ಮಾಡ್ತಾರೆ. ನೀ ಮಾಡಪ್ಪ ಇದೊಂದಿಷ್ಟು ಅಂದರೆ ಮಾಡಿ ಕೊಡ್ತಾರೆ. 4 ದುಡ್ಡು ಕೊಡ್ತೀನಿ ಇದನ್ನು ಸ್ವಚ್ಛ ಮಾಡಿಕೊಡು ಅಂದರೆ ಮಾಡಿ ಕೊಡ್ತಾರೆ. ಹಂಗೆ ಯಾರಿಗಾರೆ ನನ್ನ ಮನಸ್ಸು ಸ್ವಚ್ಛ ಮಾಡ್ರಪ್ಪ ನಿಮಗೇನ್ರಿ ಕೊಡ್ತೀನಿ ಅಂದರೆ ನಮ್ಮದು ನಾವೇ ಮಾಡ್ಕೊಳ್ಳೋದು. ಇಲ್ಲಿ ಯಾರ್ದು ಸಹಾಯ ಪಹಾಯ ಏನೂ ಇಲ್ಲ. ಅಲ್ಲಿ ಹೊರಗಾದ್ರೆ ನೆರೆ ಅವರು ಎತ್ತುಗಳು ತರ್ತಾರೆ, ನಿಮ್ಮ ಹೊಲಕ್ಕೆ ಬರ್ತಾರೆ, ಸ್ವಲ್ಪ ಏನರೇ ಮಾಡಿ ಕೊಡ್ತಾರೆ. ಇಲ್ಲೇನು ಮಾಡೋದು? ಯಾಕೆ? ಅಲ್ಲಿ ಒಳಗೆ ಅದು ನಮ್ಮದು, ನಾವು ಮಾಲೀಕರು, ನಮ್ಮದು ಅಷ್ಟೇ ಅಲ್ಲಿ ಪ್ರವೇಶ, ಇನ್ನು ಯಾರಿಗೂ ಪ್ರವೇಶ ಇಲ್ಲ. ಅಂಥ ಭೂಮಿಯನ್ನು ನಾವೇ ಹಸನ ಮಾಡಬೇಕು. ಹೊರಗೆ ಒಕ್ಕಲಿಗನಾಗದಿದ್ದರೆ ನಡೀತದ, ಒಳಗೆ ಒಕ್ಕಲಿಗನಾಗದೇ ಇದ್ದರೆ ನಡೆಯೋದೇ ಇಲ್ಲ. ಯಾಕೆ? ನಾವು ಒಕ್ಕಲತನ ಮಾಡಬೇಕು. ಎಂಥ ಒಕ್ಕಲತನ ಒಳಗೆ ಬಂತು ಅಂದರೆ ಜಗತ್ತು ಬದಲಾಗ್ತದೆ. ನಾವು ಸ್ವಚ್ಛ ಇಟ್ಟುಕೊಳ್ಳೋದನ್ನು ಕಲಿತೇವೆ, ಚಲೋ ಬೆಳೆಯೋದನ್ನು ಕಲಿತೇವೆ. ಅಷ್ಟು ಮಾಡಿದರೆ ಸಾಕಲ್ಲ, ಜಗತ್ತು ಎಷ್ಟು ಚಂದ ಆಗ್ತದೆ. ಆನಂದದ ಬೆಳೆ ತೆಗೆಯೋದು, ಆನಂದದ ಬೆಳೆ. ಅದಕ್ಕಾಗಿ ಭೂಮಿಯನ್ನು ಸ್ವಚ್ಛ ಮಾಡು ಅಂತ ಗುರು ಶುರು ಮಾಡಿದ. ಕೊನೆಗೆ ಇದನ್ನೆಷ್ಟು ಮಾಡು, ಏನೇನು ಮಾಡೋದು ಅಂತ ಕೇಳಿದಾಗ ಅವ ಹೇಳ್ತಾನೆ ಗುರು, ಚಾರಿತ್ರ್ಯಾಣಿ ಪರಿಪಾಲನೀಯಾನಿ. ಒಂದು 4 ಮಾತು ಕೇಳು, 4 ಮಾತು ಚಲೋ ಸುಂದರ ಸಂಗತಿಗಳು. ಇವುಗಳನ್ನು ನೀನು ನೋಡ್ತಿ. ಜಗತ್ತಿನ ಶ್ರೇಷ್ಠ ಜ್ಞಾನಿಗಳ ಜೀವನದಾಗ ಏನದ ಅದನ್ನು ನೀನು ನೋಡ್ತಾ ಇದ್ದಿ. ಅದನ್ನು ನೋಡು, ಒಂದಿಷ್ಟು ಕಲಿ. ಆದರೆ ಗೊತ್ತಿರಲಿ, ನಿನ್ನ ಉದ್ದೇಶ ಮರಿಬೇಡ. ನೀನೇನಾಗಬೇಕು? ಆನಂದಪೂರ್ಣನಾಗಬೇಕು. ಪರಮ ಸಂತೋಷಿ ಅಥವಾ ಶಾಂತಿಯನ್ನು ಅನುಭವಿಸಬೇಕು, ಸಂತೋಷವನ್ನು ಅನುಭವಿಸಬೇಕು, ಪರಮ ಶಾಂತಿಯನ್ನು ಅನುಭವಿಸಬೇಕು. ಹಾಗಾಗಬೇಕು. ಇದು ಉದ್ದೇಶ ನಿಂದು. ಅದಕ್ಕಾಗಿ ನಿನಗೊಂದಿಷ್ಟು ಭೂಮಿ ಸಿಕ್ಕದ ಒಳಗೆ, ಅದು ನಿಸರ್ಗದಿಂದ ದೊರೆತ ಭೂಮಿ. ಏನಾದರೂ ಬೆಳ್ಕೋಬೇಡ, ಮುಳ್ಳ ಅಂಥದ್ದು ಬೆಳಿಬೇಡ, ವಿಷ ಬೆಳಿಬೇಡ. ಬೆಳಿ. ಯಾವುದನ್ನು ಉಂಡ್ರೆ ನಿನ್ನ ಜೀವನ ಸುಖಿ ಆಗ್ತದೆ, ಆನಂದವಾಗ್ತದೆ, ಅದನ್ನು ಬೆಳಿ. ಒಂದಿಷ್ಟ ಸಿಕ್ಕದ್ದೆಲ್ಲ ಬೆಳ್ಕೋತ ಹೋದರೆ ಗತಿ ಹೆಂಗೆ? ಒಬ್ಬ ಬೆಳೆದ ಏನು ಸಿಂಧಿ ಗಿಡ ಬೆಳೆದ ಒಳಗೆಲ್ಲ, ಹೊರಗೆಲ್ಲ. ಒಳಗೆ ಅದನ್ನು ಒಳಗೆ ಬೆಳೆದನಂದಾಗ ಹೊರಗಿನವ್ರು ಹೆಂಗೆ ಕುಡಿತಾರೆ?
ಮಾರಾಟ ಮಾಡಕ್ಕೆ ಬರಲಿಲ್ಲ, ತಾನೇ ಕುಡ್ದ. ಉನ್ಮತ್ತನಾದ, ಬದುಕಿನ ತುಂಬೆಲ್ಲ ಹುಚ್ಚಾದ. ಉನ್ಮತ್ತನಾದ, ಅವೇನು ಇವೇನು ಅಂದ, ಅದೇನು ಇದೇನು ಅಂದ. ಯಾಕೆ? ಒಳಗೆ ಬೆಳೆದಾನ. ಬಾಳೆ ಬನ ಬೆಳೆಯೋದು ಬಿಟ್ಟುಕೊಟ್ಟು ಇದನ್ನು ಬೆಳೆದಾನ. ಬಂದವರು ಅವನ ಸಮೀಪಕ್ಕೆ ಹೋದರೆ ಸಾಕು, ಅದನ್ನು ಕೊಡವ. ಯಾಕೆ? ಬೆಳೆದಾನ ಅದೇ. ಹಿಂಗೆ ಆತು ಅಂದರೆ ಹಾನಿ ಯಾರಿಗೆ? ನಮ್ಮ ಜೀವನ ನಾವು ಕೆಡಿಸ್ಕೋತೀವಿ. ಅದಕ್ಕೆ ನಮ್ಮ ಒಳ ಬೆಳೆ ಚಲೋ ಇರಬೇಕು. ಅದನ್ನು ಭೂಮಿ ತಯಾರು ಮಾಡ್ಕೋ, ಒಂದಿಟ್ಟು ಉಪೇಕ್ಷೆ ಮಾಡಬೇಡ. ಶಿಸ್ತಾಗಿ ಭೂಮಿ ಹದ ಮಾಡಿಕೊಂಡಿರ್ಬೇಕು. ಯಾವಾಗಲೂ ಆವಾಗಲೂ ಅಂತಂದಿಲ್ಲ. ಅಲ್ಲಮ ಪ್ರಭುಗಳು ಹೇಳ್ತಾರೆ, ನಾನು ಒಬ್ಬ ತೋಟಿಗ ಅಂದರು ಅಲ್ಲಮರು. ನಾನು ಒಬ್ಬ ತೋಟಿಗ, ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದನೆಯ ಭ್ರಾಂತಿಯ ಬೇರು ಬಗೆದು ಬಿತ್ತಿದನೆಯ ಬ್ರಹ್ಮ ಬೀಜವ. ಇದು ಅಲ್ಲಮ ಪ್ರಭು. ನಾನು ಒಬ್ಬ ತೋಟಗಾರ ಅಂದ. ನಾನು ಒಬ್ಬ ತೋಟದ. ನನ್ನ ಹೊಲ ಭಾಳ ಚೆನ್ನಾಗಿದೆ. ನಾನೇನು ಮಾಡಿದೆ? ತನುವ ತೋಂಟ ಮಾಡಿದೆ. ದೇಹವನ್ನೇ ತೋಟ ಮಾಡಿದೆ. ಒಳದೇಹ, ಒಳಗೊಂದು ದೇಹ, ಹೊರಗೊಂದು ದೇಹ. ಒಳಗೆ ಮನಸ್ಸು ಅನ್ನುವ ದೇಹವನ್ನು ತೋಟ ಮಾಡಿದೆ. ಹೊರಗೆ ದೇಹ ಅದಲ್ಲ, ಇದನ್ನು ತೋಟ ಮಾಡಿ ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಇದೆಲ್ಲ ಹೆಂಟಿಯನ್ನು ಒಡೆದೆ ಭೂಮಿ ಸಮ ಮಾಡದೆ. ಏನು ಬ್ರಹ್ಮ ಬೀಜ ಬಿತ್ತಿಬಿಟ್ಟೆ, ಏನು ಬಂತು ಬೆಳೆ ಅಂದ. ಯಾರಿಗೆ? ಗೊಗ್ಗಯ್ಯ ಅಂತ ಒಬ್ಬ ಭೇಟಿಯಾಗಿದ್ದ. ಅವ ಒಕ್ಕಲಿಗ. ಅವ ಇವನಿಗೆ ಕೇಳ್ದ, ಅಲ್ಲಮ ಪ್ರಭುಗಳು ಹಿಂಗೆ ಬರ್ತಿದ್ರು ದಾರಿಯೊಳಗೆ. ಈ ಒಕ್ಕಲಿಗ ನಿಂತಿದ್ದ ಅಲ್ಲಿ ಗೊಗ್ಗಯ್ಯ. ಅವಾಗ ಅವ ಕೇಳ್ದ, ಏನು ಹೀಗ ಹೊರಟಿರಲ್ಲ, ಏನು ಮಾಡ್ತೀರಿ ಅಂದ. ನೋಡೋಣ ಹೆಂಗೆ ಒಕ್ಕಲ್ತನ ಮಾಡ್ತೀನಿ, ನೀವೇನು ಮಾಡ್ತೀರಿ ಅಂದ. ಅವಾಗ ಅಲ್ಲಮ್ಮ ಪ್ರಭು, ನಿನಕಿತ ಮಸ್ತ್ ಒಕ್ಕಲ್ತನ ಮಾಡ್ತೀನಿ ತಗೋ. ಎಷ್ಟದಾವ ಹೊಲ ಅಂದ. ಮಸ್ತ್ ಅದಾವ, ನಾ ತಿಳಿದಷ್ಟು ಹೊಲ. ಮತ್ತು ಅವು ನನಗೂ ಸಿಗ್ತಾವೇನು ಅಂದ. ಈಗ ಸಿಗ್ತದ, ಕೊಡ್ತೀನಿ ತಗೋ ಅಂದ. ಶುರು ಮಾಡಿದ. ಗೊಗ್ಗಯ್ಯ ವಚನ ಮುಗಿಯುವುದರಾಗ ಜ್ಞಾನಿಯಾಗಿ ಬಿಟ್ಟಿದ್ದ. ಎಷ್ಟು ಚಲೋ ಚಲೋ. ಅಲ್ಲಮ ಪ್ರಭುಗಳು ಹೇಳ್ತಾರೆ, ಈ ತ್ವಾಟ ಕೆಡಿಸ್ಬೇಡ್ರಿ. ಅಮೂಲ್ಯ ತ್ವಾಟ. ಏನರೇ ಬಿತ್ತಿ ಬೆಳಿಬಾರದು, ಅಂಥದನ್ನು ಬೆಳೆಯಲಾರದೆ ಛಲೋ ಛಲೋ ಬೆಳೆಯುವಂಗೆ ಮಾಡಬೇಕು. ಅದಕ್ಕೆ ತನು ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದೆನೆಯ ಭ್ರಾಂತಿಯ ಬೇರ. ಒಳಗೆಲ್ಲ ಭ್ರಾಂತಿ ತುಂಬ್ಯದ. ಹಂಗೆ ಮಾಡಬೇಕು, ಹೀಗೆ ಮಾಡಬೇಕಂತ ನೂರಾರು ಭ್ರಾಂತಿಗಳು ತಲೆಯಾಗ. ಅವೇ ಬೇರುಗಳು. ಅವು ಎಂಥವು? ಅವು ಕರಿಕಿದ್ದಂಗೆ ಇನ್ನೊಂದೇನೋ ಬೆಳೀತದಲ್ಲ, ಜೇಕ. ಏನು 1 ಬೀಜ, 2 ಬೀಜ, 7 ಬೀಜ ಜೇಕದು. ಸುಮ್ಮನೆ ಬಿದ್ದರೆ ಸಾಕು, ಹಿಂಗೆ ಹರುತ್ತದೆ. ಇದು ಕರಿಕೆ, ಅದು ಜೇಕ. ಹಿಂಗೆ ಭೂಮಿಯಾಗ ಇವ ಏನಿಲ್ಲ, ಸುಮ್ಮನೆ ಬರ್ತಾನ, ನೋಡ್ತಾನ, ಎಲ್ಲ ಚಲೋ ಆದ ಬಳಿಕ ಚಲೋ ಮಾಡ್ಬೇಕಂತ ಹೋಗ್ತಾನ. ಅದನ್ನು ತೆಗದೇ ಇಲ್ಲ. ಭೂಮಿಯೆಲ್ಲ ಮುಚ್ಚಿ ಹೋಗಿಬಿಟ್ಟದ. ಇದು ಜೇಕ ಬೆಳೀತದ. ಅಗೆದು ಕಳೆದನೆಯ ಏನು ಇದನ್ನು ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಭ್ರಾಂತಿಯ ಬೇರನ್ನು ಕಿತ್ತಿ ಹಾಕದೆಯ. ಇವೇನು ಭ್ರಾಂತಿಗಳದಾವಲ್ಲ, ಇಂಥ ಬೇರೆ ಕಿತ್ತಿ ಹಾಕಿಬಿಟ್ಟು ನಾನು ಜಗತ್ತಿನಲ್ಲಿ 1ನೇ ನಂಬರ್ ಆಗಬೇಕು,
ಇದು ಭ್ರಾಂತಿ. ಯಾರ್ಯಾರು ನನಗಿಂತ ಮುಂದೆ ಹೋಗಿರಬಾರದು, ಮ್ಯಾಗ ಹೋಗಿರಬಾರದು, ನಾನೇ ಏಕೈಕ ದೊರೆ, ನಾನು ಜಗತ್ತಿನ ಸಾಮ್ರಾಟ ಅಂತ ಭ್ರಮ ಹಿಡಿತು ಒಬ್ಬನಿಗೆ, ಅಲೆಕ್ಸಾಂಡರ್ಗೆ. ನಾನು ಜಗತ್ತನ್ನೆಲ್ಲ ಆಳಬೇಕು ಅಂತ ಭ್ರಮ ಹಿಡಿದತ್ತು. ಭ್ರಾಂತಿಯ ಬೇರ. ಹಂಗೆ ನಮಗೂ ಕೆಲವು ಭ್ರಾಂತಿಗಳಿರ್ತಾವೆ. ನಮ್ಮದು ಭ್ರಾಂತಿ ಬಹಳ ಅದ್ಭುತ ಇರ್ತಾವೆ. ಇದು ಸಿಕ್ಕರೆ ನಾವು ಸಂತೋಷ, ಇಲ್ಲದಿದ್ರಿಲ್ಲ. ಹಿಂಗಾದರೆ ಸಂತೋಷ, ಇಲ್ಲದಿದ್ರಿಲ್ಲ. ಇವೆಲ್ಲ ಭ್ರಾಂತಿಗಳು. ಇಂಥ ಭ್ರಾಂತಿಗಳೇ ಈ ಭೂಮಿಯನ್ನು ಕೆಡಿಸ್ಯಾವ. ಇದನ್ನು ಅಗೆದು ಕಳೆದನೆಯ ಭ್ರಾಂತಿಯ ಬೇರ. ಚಲೋ ಇಲ್ಲ? ಇನ್ನು ಭೂಮಿ ಹದ ಮಾಡಿದ ಬಳಿಕ, ಇನ್ನು ಅದನ್ನು ಹದ ಮಾಡೋ ಬಳಿಕ ಭೂಮಿನೂ ಒಂದಿಷ್ಟೇನ್ರ ಚಂದ ಮಾಡ್ಕೋಬೇಕಾಗ್ತದೆ. ಬರೀ ಕಸ ತೆಗೆದ್ರಲ್ಲ, ಅದನ್ನು ಸಮ ಮಾಡಬೇಕು, ಚಲೋ ಮಾಡಬೇಕು, ನೀರು ಉಣಿಸ್ಬೇಕು. ಅದಕ್ಕಾಗಿ ಭಕ್ತಿಯ ಪೈರನ್ನು ಬೆಳಿಬೇಕಾದ್ರೆ ಒಂದು ಸ್ವಲ್ಪ ಒಂದಿಷ್ಟು ಸಾಧನ ಮಾಡಬೇಕಾಗ್ತದೆ. ಆ ಸಾಧನೆಯನ್ನು ಕುರಿತು ಗುರು ಈ ಸೂತ್ರದಲ್ಲಿ ಹೇಳ್ಯಾನ. ಏನೇನು ಸಾಧನೆ? ಅಹಿಂಸಾ, ಸತ್ಯ, ಶೌಚ, ದಯಾ, ಆಸ್ತಿಕ್ಯಾದಿ ಚಾರಿತ್ರ್ಯಾಣಿ ಪರಿಪಾಲನೀಯಾನಿ. ಎಷ್ಟು ಮಾಡು ಅಂದ.